ಗೆಳೆಯರೇ, ದಕ್ಷಿಣ ಕನ್ನಡದಲ್ಲಿ ಮಾಡುವ ಪತ್ರೊಡೆ ತಿನಿಸಿನ ತಯಾರಿ ವಿಧಾನವನ್ನ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಕೆಸು ಎಲೆಗಳು. ಇದನ್ನು ತಂದು ಸ್ವಚ್ಛ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಅಕ್ಕಿನ ನೆನೆಸಿಟ್ಕೊಳ್ಬೇಕು. ಇದಕ್ಕೆ ಒಣಮೆಣಸು, ಕೊತ್ತಂಬರಿ ಕಾಳು, ಹುಣಿಸೆ ಹುಳಿ, ಬೆಲ್ಲ, ಅರಶಿನ ಪುಡಿ, ಉಪ್ಪು, ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸಿಲಿ ರುಬ್ಬಬೇಕು. ನೋಡಿ, ಇದು ಹಿಟ್ಟು ಈ ಥರ ಕೇಸರಿ ಬಣ್ಣ ಆಗಿ ಬಂದಿದೆ. ಮಸಾಲೆ ಎಲ್ಲ ಸೇರಿಕೊಂಡು ಮೊದಲಿಗೆ ಕುಚ್ಚಿಲು ಮತ್ತು ಬೆಳ್ತಿಗೆ ಹಾಕಿ ನೆನೆಸಿಕೊಳ್ಳಿ. ನಾನು 3 ಗ್ಲಾಸ್ ಬೆಳ್ತಿಗೆ 1 ಗ್ಲಾಸ್ ಕುಚ್ಚಿಲು ನೆನೆಸಿದ್ದೆ ಸಣ್ಣ ಗ್ಲಾಸಲ್ಲಿ. ಮತ್ತು ಉಪ್ಪು, ಹುಳಿ, ಬೆಲ್ಲ, ಕೊತ್ತಂಬರಿ ಒಂದು 5-6 ಚಮಚ, ಮೆಣಸು ಒಂದು 4-5 ಮೆಣಸು, ಬ್ಯಾಡಗಿ ಮೆಣಸು, ಮತ್ತು ಚೂರು ಅರಶಿನ, ಉಪ್ಪು, ಅದಷ್ಟು ಹಾಕೊಂಡು ಗಟ್ಟಿಯಾಗಿ ಕಡ್ಕೊಳ್ಬೇಕು. ತರಿಯಾಗಿ ಕಡ್ದು ಬಳ್ಳಿ ಅಥವಾ ನಾರು ಅಂತ ಹೇಳ್ತಾರಲ್ವ, ಈ ದಪ್ಪ ದಪ್ಪ ಬರುತ್ತೆ ಇಲ್ಲಿ ದಂಟೆಲ್ಲ, ಅದನ್ನೆಲ್ಲ ಕಟ್ ಮಾಡಿ ಬರೀ ಈ ಮೇಲದನ್ನು ಕೂಡ ತೆಗ್ದಿದ್ದೀವಿ ಕ್ಲೀನಾಗಿ. ಇಲ್ಲಿ ನೋಡಿ, ಇದು ಚಾಕಲ್ಲಿ ಕುಯ್ದಿರೋದು, ತುಂಬ ದಪ್ಪ ಇತ್ತು ಇದು ಉಂಡೆಯಾಗಿ. ಇದನ್ನು ಕಟ್ ಮಾಡಿ ತೆಗ್ದಿರೋದು. ಈ ಥರ ಎಲೆನ ಕ್ಲೀನ್ ಮಾಡಿಕೊಂಡು ಈಗ ಎಲೆನ ಹೀಗೆ ಇಟ್ಕೊಂಡು ಹಿಟ್ಟನ್ನು ಹಾಕಬೇಕು. ನೋಡಿ, ಒಂದು ಎಲೆ ಆಯಿತು. ಇವಾಗ ಇನ್ನೊಂದು ಎಲೆನ ಈ ಥರ ಮೇಲೆ ಇಟ್ಕೊಳ್ಳೋದು. ಈಗ ಮಡ್ಚೋದು. ಇಡ್ಲಿ ಮಾಡುವಂಥ ಪಾತ್ರೆ, ಅದ್ರದ್ದು ಮೇಲೆ ಪ್ಲೇಟ್ಸನ್ನೆಲ್ಲ ತೆಗೆದು ಹೀಗೆ ಮಾಮೂಲಿ ತಟ್ಟೆಯಲ್ಲಿ ಇಟ್ಟು ಮಾಡ್ತಾ ಇರೋದು.